ವಿದ್ಯಾರ್ಥಿಗಳಿಗಾಗಿ 10 ಅಮೂಲ್ಯ ಜೀವನದ ಟಿಪ್ಸ್. ಈ ಟಿಪ್ಸ್ಗಳು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ನಮಸ್ಕಾರ ಸ್ನೇಹಿತರೆ, ನೀವೊಬ್ಬ ವಿದ್ಯಾರ್ಥಿ ಅಂದರೆ ನೀವು ಈಗಲೂ ನಿಮ್ಮ ಭವಿಷ್ಯವನ್ನು ಕಟ್ಟುತ್ತಿರುವ ಹಂತದಲ್ಲಿದ್ದೀರಿ. ಈ ಹಂತದಲ್ಲಿ ನಿಮ್ಮ ಬದುಕು ಹೇಗಿರುತ್ತೆ ಅನ್ನೋದು ನೀವು ಇವತ್ತಿನಿಂದ ಹೇಗೆ ಬದುಕುತ್ತೀರಿ ಅನ್ನೋದರ ಮೇಲೆ ನಿಂತಿದೆ. ಇಂದಿನ ವಿಡಿಯೋದಲ್ಲಿ ನಾವು ವಿದ್ಯಾರ್ಥಿಗಳಿಗಾಗಿ 10 ಅಮೂಲ್ಯ ಮತ್ತು ಅನುಭವದ ಮೇಲೆ ಆಧಾರಿತ ಟಿಪ್ಸ್ಗಳನ್ನು ನೋಡೋಣ. ಹೆಚ್ಚು ಅಂಕಗಳು, ಉತ್ತಮ ಸಂಯಮ ಮತ್ತು ಯಶಸ್ಸು ತರುವ ದಾರಿಯ ಬಗ್ಗೆ. ಮೊದಲನೇ ಟಿಪ್, ದಿನಚರಿಯನ್ನು ತಯಾರಿಸಿಕೊಳ್ಳಿ. ಅಂದರೆ ಪ್ರತಿದಿನ ವೇಳಾಪಟ್ಟಿ ಮಾಡಿ. ಯಾವುದರಿಗೂ ಬದಲಾವಣೆ ಇಲ್ಲದೆ ಅದನ್ನು ಅನುಸರಿಸಿ. ಸಮಯವೇ ನಿಮ್ಮ ಗೆಳೆಯ. ಟಿಪ್ಸ್ ನಂಬರ್ 2, ಪುನರಾವರ್ತನೆಯ ಶಕ್ತಿ ಬಳಸಿ. ಓದು ಮರೆಯುವ ಮೊದಲೇ ಪುನರಾವರ್ತಿಸಿ. ಇದು ಜ್ಞಾಪಕ ಶಕ್ತಿಯನ್ನು ದುಪ್ಪಟ್ಟಿಗಿಂತಲೂ ಹೆಚ್ಚಿಸುತ್ತದೆ. ಟಿಪ್ ನಂಬರ್ 3, ಮೊಬೈಲ್ ಬಳಕೆಯಲ್ಲಿ ಎಚ್ಚರಿಕೆ. ಸ್ಟಡಿ ಟೈಮ್ ಈಸ್ ಈಕ್ವಲ್ ಟು ನೋ ಸ್ಕ್ರೀನ್ ಟೈಮ್. ಸ್ಪಷ್ಟ ನಿಯಮ ಬಿಟ್ಟರೆ ಒತ್ತಡವೇ ಹೆಚ್ಚಾಗುತ್ತೆ. ಟಿಪ್ ನಂಬರ್ 4, ಪ್ರಶ್ನೆ ಕೇಳಲು ಹೆದರಬೇಡಿ. ನೀವೊಬ್ಬ ವಿದ್ಯಾರ್ಥಿಯಾಗಿದ್ದರೆ ಒಳ್ಳೆಯ ವಿದ್ಯಾರ್ಥಿ ಎಂದರೆ ಕೇಳುವವನು. ಮೌನವಿರದೆ ತನ್ನ ಮನದೊಳಗೆ ಯಾವ ಪ್ರಶ್ನೆ ಕಾಡುತ್ತಿರೋ ಅದನ್ನು ಕೇಳಬೇಕು. ಟಿಪ್ ನಂಬರ್ 5, ಆರೋಗ್ಯವೇ ಮೂಲಧನ. ಅನುಭವಿಸಿ. ಆರೋಗ್ಯವಾಗಿದ್ದಾಗ ನೀವು ಹೆಚ್ಚಳಕ್ಕೆ ಒತ್ತಡಕ್ಕೆ ಗುರಿಯಾಗುವುದಿಲ್ಲ. ಟಿಪ್ ನಂಬರ್ 6, ಗುರಿಯೊಂದಿಗೆ ಓದಿ. ಕೆಲವು ವಿದ್ಯಾರ್ಥಿಗಳು ಕೇವಲ ಪಾಸ್ ಆಗಬೇಕೆಂದು ಓದುತ್ತಾರೆ. ಕೇವಲ ಪಾಸ್ ಆಗಬೇಕೆಂದು ಓದುವುದು ಸುಲಭ, ಆದರೆ ಗುರಿಯನ್ನು ತಲುಪುವುದೇ ಸತ್ಯ ಸಾಧನೆಯಾಗಿರುತ್ತದೆ. ಟಿಪ್ ನಂಬರ್ 7, ಉತ್ತಮ ಸ್ನೇಹಿತರ ಜೊತೆ ಇರೋಣ. ಯಾರು ನಿಮ್ಮನ್ನು ಪ್ರೇರೇಪಿಸುತ್ತಾರೋ ಅವರೊಂದಿಗೆ ನಿಮ್ಮ ಜಗತ್ತೇ ಹೊಸದಾಗುತ್ತದೆ. ಟಿಪ್ ನಂಬರ್ 8, ಮನಸ್ಸಿಗೆ ವಿಶ್ರಾಂತಿ ನೀಡಿ. ಒಮ್ಮೆ ಓದಿ, 5 ನಿಮಿಷ ಮೌನವಾಗಿ, ಮತ್ತೆ ಓದಿ. ಹೀಗೆ ಮೌನವಾಗಿ ಕೂರುವುದೇ ಒಂದು ಸದಾ ಉಪಾಯ ಆಗುತ್ತೆ. ಟಿಪ್ ನಂಬರ್ 9, ಬರೆಯುತ್ತಾ ಕಲಿಯಿರಿ. ಕೇವಲ ಓದುವುದು ಅಲ್ಪ ಜ್ಞಾನಕ್ಕೆ ಸಮ ಎಂದು ದೊಡ್ಡವರು ಹೇಳುತ್ತಾರೆ. ಅದೇ ರೀತಿ ಬರೆಯುತ್ತಾ ಓದಿದರೆ ಅದು ಸದಾ ನೆನಪಿನಲ್ಲಿ ಉಳಿಯುತ್ತೆ. ಟಿಪ್ ನಂಬರ್ 10, ಸೋತು ಬಿಡದಿರಿ. ಅಂದರೆ ಮಾರ್ಕ್ಸ್ ಕಡಿಮೆ ಬಂತು, ಸ್ಪರ್ಧೆಯಲ್ಲಿ ಸೋತಿರಿ, ಯಾರು ನೋಡುತ್ತಿದ್ದಾರೆ ಎಂಬುದಲ್ಲ, ನೀವು ಹೇಗೆ ಪುನಶ್ಚೇತನಗೊಳ್ಳುತ್ತೀರಿ ಮತ್ತೆ ಹೇಗೆ ಎದ್ದು ನಿಲ್ಲುತ್ತೀರಿ ಎಂಬುದೇ ಮಹತ್ವದ್ದಾಗಿದೆ. ಈ ಟಿಪ್ಸ್ ನಿಮಗೆ ಇಷ್ಟವಾದರೆ ಇವು ನಿಮ್ಮ ಜೀವನದಲ್ಲಿ ಪ್ರಯೋಗ ಮಾಡಿ ನೋಡಿ. ಪ್ರತಿಯೊಂದು ದಿನವೂ ನಿಮ್ಮ ಮುಂದಿನ ಯಶಸ್ಸಿಗೆ ಇಟ್ಟಿರುವ ಬಿಲ್ಲು. ಬದುಕು ಪಾಠಗಳನ್ನು ಕಲಿಸುತ್ತೆ, ಆದರೆ ಕಲಿಯುವವರು ಮಾತ್ರ ವಿಜೇತರಾಗುತ್ತಾರೆ. ಇಂತಹ ಇನ್ನಷ್ಟು ಮಾರ್ಗದರ್ಶನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ.